ಮುಂಬರ್ತಕ್ಕಂತಹ ತಾಲೂಕು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತಹ MCQsನ ನೋಡೋಣ. ಇದುವರೆಗೂ ಮಂಡಲ್ ಆಯೋಗ, ಕೆನೆಪದರ ಮತ್ತು EWSಗೆ ಸಂಬಂಧಪಟ್ಟಂಥ MCQsನ ಮಾಡಲಾಗಿದೆ. ಒಮ್ಮೆ ನೋಡಿ. ಮೊದಲಿಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? 14 ಆಗಸ್ಟ್ 1993ಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಅನುಮೋದನೆ ಸಿಕ್ಕಿದ್ದು 1992ರಲ್ಲಿನ ಇಂದಿರಾ ಸಾಹ್ನಿ ಪ್ರಕರಣದಿಂದ. NCBCಯ ಸ್ಥಾಪನೆ ಬಗ್ಗೆ ಹೇಳಿಕೆಯ ರೂಪದ ಕ್ವೆಶನನ್ನು ನೋಡೋಣ. NCBCಯನ್ನು 1993ರಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳ ಪ್ರಕಾರ ಸ್ಥಾಪಿಸಲಾಯಿತು. ಸೆಕೆಂಡ್ ಒನ್, NCBCಯನ್ನು ಸಂವಿಧಾನದ 102ನೇ ತಿದ್ದುಪಡಿ ಮೂಲಕ 2018ರಲ್ಲಿ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಯಿತು. ಆಯ್ಕೆಗಳನ್ನು ನೋಡೋಣ. ಕೇವಲ ಸ್ಪಷ್ಟನೆ 1 ಸರಿಯಾಗಿದೆ, ಕೇವಲ 2 ಸರಿಯಾಗಿದೆ, 2 ಸ್ಪಷ್ಟನೆಗಳು ಸರಿಯಾಗಿವೆ, 2 ಕೂಡ ತಪ್ಪಾಗಿವೆ ಅನ್ನೋದರಲ್ಲಿ 2 ಸ್ಪಷ್ಟನೆಗಳು ಕೂಡ ಸರಿಯಾಗಿವೆ. ಯಾಕಂದರೆ NCBCಯನ್ನು ಮಂಡಲ್ ಆಯೋಗದ ಶಿಫಾರಸಿನ ಪ್ರಕಾರವಾಗಿ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ NCBC ಸ್ಥಾಪನೆಯಾದಾಗ ಇದೊಂದು ಶಾಸನಾತ್ಮಕ ಸಂಸ್ಥೆಯಾಗಿತ್ತು. 2018ರಲ್ಲಿ ಇದಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಅಲ್ಲಿಗೆ ಈ 2 ಉತ್ತರಗಳು ಕೂಡ ಸರಿಯಾಗಿವೆ. NCBCಗೆ OBC ಪಟ್ಟಿಯ ನಿರ್ವಹಣೆ ಅಂದರೆ OBC ಪಟ್ಟಿಯನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. NCBC OBC ಪಟ್ಟಿಯಿಂದ ಸಮುದಾಯಗಳನ್ನು ತೆಗೆದುಹಾಕುವ ಶಿಫಾರಸು ಮಾಡುತ್ತದೆ. NCBC ತೀರ್ಮಾನವನ್ನು ರಾಷ್ಟ್ರಪತಿ ಕಡ್ಡಾಯವಾಗಿ ಅನುಮೋದಿಸಬೇಕಾಗಿದೆ. ಅಂದರೆ ಇದು 105ನೇ ತಿದ್ದುಪಡಿ ಬರುವುದಕ್ಕಿಂತ ಮುಂಚಿತವಾಗಿ ಇದ್ದಂತಹ ಸ್ಥಿತಿ ಇದಾಗಿರುತ್ತೆ. ಯಾಕಂದರೆ ಆ ಸಮಯದಲ್ಲಿ NCBC ಕೇವಲ ಶಿಫಾರಸನ್ನು ಮಾಡಬಹುದಾಗಿತ್ತು. OBC ವರ್ಗದ ಯಾವುದೋ ಒಂದು ವಿಷಯವನ್ನು ಕುರಿತು ಕಾನೂನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ OBC ಪಟ್ಟಿಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅನುಮೋದನೆ ನೀಡ್ತಕ್ಕಂತಹದ್ದು ರಾಷ್ಟ್ರಪತಿಯವರ ಕೈಲಿತ್ತು. ಆದರೆ ಸಂಪೂರ್ಣವಾಗಿ ರಾಷ್ಟ್ರಪತಿ ಒಬ್ಬರೇ ಇದನ್ನು ಅನುಮೋದನೆ ನೀಡಬಹುದಾಗಿತ್ತಾ ಅಂದರೆ ಇಲ್ಲ, ಇವರು ಸಂಸತ್ತಿನ ಅನುಮೋದನೆ ಪಡೆದ ನಂತರದಲ್ಲಿ ಇವರು ಅದನ್ನು ಅನುಮೋದಿಸಬೇಕಾಗಿತ್ತು ಅಂತಿಮವಾಗಿ. ಹಾಗಾಗಿ ಆನ್ಸರ್ ಎ ಅಂದರೆ 1 ಮಾತ್ರ ಸರಿಯಾಗಿದೆ. NCBCಯಲ್ಲಿನ ಸದಸ್ಯರ ಬಗ್ಗೆ ನೋಡೋಣ. NCBCಯಲ್ಲಿ ಒಟ್ಟು 5 ಸದಸ್ಯರಿದ್ದಾರೆ. ಸೆಕೆಂಡ್ ಒನ್, ಅಧ್ಯಕ್ಷರನ್ನು ರಾಷ್ಟ್ರಪತಿ ನೇರವಾಗಿ ನೇಮಕ ಮಾಡುತ್ತಾರೆ. ಹೌದು, ಇದರಲ್ಲಿ 2 ಆಪ್ಷನ್ಗಳು ಕೂಡ ಕರೆಕ್ಟಾಗಿದೆ. 5 ಮಂದಿ ಸದಸ್ಯರಿರ್ತಾರೆ. ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, 3 ಮಂದಿ ಸದಸ್ಯರು ಒಳಗೊಂಡಂತೆ ಒಟ್ಟಾರೆ 5 ಸದಸ್ಯರು ಇರ್ತಾರೆ. ಇವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಅಲ್ಲಿಗೆ ಉತ್ತರ ಸಿ ಆಗಿರುತ್ತೆ. ವಿದ್ಯಾರ್ಥಿ ವೇತನಗಳ ಅವಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೀಮ್ಗಳಾಗಿರ್ತವೆ. ಮೊದಲನೆಗೆ ವಿದ್ಯಾಸಿರಿ ಯೋಜನೆಯಲ್ಲಿ 10 ತಿಂಗಳ ಅವಧಿಗೆ ವೇತನವನ್ನು ನೀಡಲಾಗುತ್ತೆ. ಸೆಕೆಂಡ್ ಒನ್, ಡಿ ದೇವರಾಜ್ ಅರಸು ವಿದೇಶಿ ವಿದ್ಯಾರ್ಥಿ ವೇತನವು 3 ವರ್ಷಗಳವರೆಗೆ ಅನ್ವಯಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೆಯದಾಗಿರುತ್ತೆ. ಅಂದರೆ ವಿದ್ಯಾಸಿರಿ ಯೋಜನೆಯಲ್ಲಿ 1500 ಹಾಗೆ 10 ತಿಂಗಳವರೆಗೆ ವೇತನವನ್ನು ನೀಡಲಾಗುತ್ತೆ. ಆದರೆ ದೇವರಾಜ್ ಅರಸ್ ವಿದೇಶಿ ವಿದ್ಯಾರ್ಥಿ ವೇತನ 3 ವರ್ಷದವರೆಗೆ ಅಂತಿದ್ರು. ಯಾಕೆ ತಪ್ಪಾಯಿತು ಅಂದರೆ 3 ವರ್ಷವೂ ಬರುತ್ತೆ, ಜೊತೆಗೆ 2 ವರ್ಷಗಳ ಅವಧಿಗೂ ಕೂಡ ಕೊಡಲಾಗುತ್ತೆ. PhD ಮಾಡ್ತಿರತಕ್ಕಂಥವರಿಗೆ 3 ವರ್ಷ ಕೊಡಲಾಗುತ್ತೆ. 2 ವರ್ಷದ ಅವಧಿಗೆ ಇರ್ತಕ್ಕಂಥ ಕೆಲವೊಂದಷ್ಟು ಕೋರ್ಸ್ಗಳಿಗೆ 2 ವರ್ಷವೂ ಕೂಡ ನೀಡಲಾಗುತ್ತೆ. ಹಾಗಾಗಿ ಈ ಒಂದು ಉತ್ತರ ತಪ್ಪಾಗುತ್ತೆ. ಇಲ್ಲಿ ನೋಡಿ, ವಿದ್ಯಾಸಿರಿ ಯೋಜನೆ ಬಗ್ಗೆ ನೀಡಲಾಗಿದೆ. ಯಾವುದೇ ಇಲಾಖೆಯ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿ ನಿಲಯ ಅಥವಾ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯದ ಹಾಗೂ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸಹಾಯವನ್ನು ಒದಗಿಸುವುದು. ಆಯಿತಾ? ಇದರಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ನೀಡಲಾಗಿರ್ತಕ್ಕಂತಹ ಯೋಜನೆ ಇದಾಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳಿಗೆ 1500 ಅಂತೆ 10 ತಿಂಗಳ ಅವಧಿಗೆ ಒಟ್ಟಾರೆ
15,000ನ ನೀಡಲಾಗುತ್ತೆ. ಪ್ರತಿಭಾ ಪುರಸ್ಕಾರ ಫಲಾನುಭವಿಗಳು ಈ ಒಂದು ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇಗೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ಪರೀಕ್ಷೆಗಳಲ್ಲಿ 90% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು. ಸೆಕೆಂಡ್ ಒನ್, ಈ ವಿದ್ಯಾರ್ಥಿ ವೇತನವು ಎಲ್ಲ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ. ಮೊದಲನೇ ಹೇಳಿಕೆ ನೋಡೋದಾದರೆ ಸರಿಯಾಗಿದೆ. 90%ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದು 10th ಶುರು ಆಗುತ್ತೆ, SSLC, PUC, ಪದವಿ ಮತ್ತು ಸ್ನಾತಕೋತ್ತರ ಹಂತಗಳಲ್ಲಿ ನೀಡಲಾಗುತ್ತೆ. ಇದು ಸರಿಯಾಗಿದೆ. ಸೆಕೆಂಡ್ ಒನ್, ವಿದ್ಯಾರ್ಥಿ ವೇತನವು ಎಲ್ಲ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ. ಅಲ್ಲ, ಇದು ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಮೀಸಲಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಹಾಗಾಗಿ ಉತ್ತರ ಎ ಸರಿಯಾಗಿದೆ. ಅಂದರೆ ಸ್ಪಷ್ಟನೆ ಒಂದು ಮಾತ್ರ ಸರಿಯಾಗಿದೆ. ಈ ಯೋಜನೆಯ ಬಗ್ಗೆ ನೋಡೋದಾದರೆ, ವಿದ್ಯಾರ್ಥಿ ವೇತನವನ್ನು ಯಾವ ಒಂದು ರೀತಿಯಲ್ಲಿ ಕೊಡಲಾಗುತ್ತೆ ಅಂದರೆ, SSLCಯಲ್ಲಿ 90%ಗಿಂತ ಅಬೋವ್ ಬಂದಿರೋವಂಥವ್ರಿಗೆ 10,000 ಕೊಡಲಾಗುತ್ತೆ. PUC ಅವರಿಗೆ 15,000, ಪದವಿಯವರಿಗೆ 20,000 ಮತ್ತು ಸ್ನಾತಕೋತ್ತರ ಪದವಿ ಅವರಿಗೆ 25,000 ಕೊಡಲಾಗುತ್ತೆ. ಜೊತೆಗೆ ಈ ಯೋಜನೆಯಲ್ಲಿ ಸ್ಕಾಲರ್ಶಿಪ್ನ ಪಡಿಬೇಕಂತಂದರೆ ಇವರು ಸಮಾಜದಲ್ಲಿ ಹಿಂದುಳಿದ ವರ್ಗದವರಾಗಿರಬೇಕು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಇವರ ಆದಾಯ ಮಿತಿ ಅಂದರೆ ಕುಟುಂಬದ ಆದಾಯ ಮಿತಿ ಪ್ರವರ್ಗ 1ಕ್ಕೆ 2.5 ಲಕ್ಷ ಆಗಿರುತ್ತೆ. 2A, 3A, 3B ಅವರಿಗೆ 1 ಲಕ್ಷಗಳಾಗಿರುತ್ತೆ. ನೆಕ್ಸ್ಟ್, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮತ್ತು ಆದಾಯ ಮಿತಿ, ಅದರ ಮೇಲೆ ಒಂದು MCQsನ ನೋಡೋಣ. ಫಸ್ಟ್ ಹೇಳಿಕೆ ನೋಡೋಣ. ಶ್ರೇಣಿ 1 ಅಥವಾ ಕ್ಯಾಟಗರಿ 1 ವಿದ್ಯಾರ್ಥಿಗಳ ಕುಟುಂಬದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕ್ಯಾಟಗರಿ 2A, 3A, 3B ವಿದ್ಯಾರ್ಥಿಗಳ ಆದಾಯ ಮಿತಿ 3 ಲಕ್ಷಗಳಾಗಿರಬೇಕು. ನಮಗೀಗಾಗಲೇ ಗೊತ್ತಾಗ್ತಿದೆ, ಇದರಲ್ಲಿ ಮೊದಲನೇ ಹೇಳಿಕೆ ಸರಿಯಾಗಿದೆ. ಯಾಕಂದರೆ ಕ್ಯಾಟಗರಿ 1ರವರ ಆದಾಯ ಮಿತಿ ಎಷ್ಟಿರುತ್ತಪ್ಪ ಅಂತಂದರೆ 2.5 ಲಕ್ಷ, ಅದಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಆದರೆ ಹಿಂದುಳಿದ ವರ್ಗಗಳಿಗೆ ಕೇವಲ 1 ಲಕ್ಷಗಳಾಗಿರುತ್ತೆ. ಹೀಗಾಗಿ ಎ ಆನ್ಸರ್ ಮಾತ್ರ ಸರಿಯಾಗಿರುತ್ತೆ. ನಾನ್ ಕ್ರೀಮಿ ಲೇಯರ್ ಪ್ರಮಾಣಪತ್ರ ಸೀಮಿತವಾಗಿರುವ ಅವಧಿ ಎಷ್ಟು? ಅಂದರೆ ನಾನ್ ಕ್ರೀಮಿ ಲೇಯರ್ ಪ್ರಮಾಣಪತ್ರಕ್ಕೆ ಇರ್ತಕ್ಕಂಥ ಅವಧಿ ಎಷ್ಟು ಅಂತಂದರೆ 3 ವರ್ಷ. ನಿನ್ನೆ ಒಂದು ಕ್ರೀಮಿ ಲೇಯರ್ ಸಂಬಂಧಪಟ್ಟಂಥ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಈ ಕ್ವೆಶನ್ ಮಿಸ್ ಆಗಿತ್ತು, ಹಾಗಾಗಿ ಅದನ್ನು ಇಲ್ಲಿ ತೊಗೊಂಡಿದ್ದೇನೆ. ಕರ್ನಾಟಕದಲ್ಲಿ ರೋಸ್ಟರ್ ಪಾಯಿಂಟ್ ಸಿಸ್ಟಮ್ ಎಷ್ಟು ಬಿಂದುಗಳ ಚಕ್ರವನ್ನು ಹೊಂದಿದೆ? ಅಂದರೆ ನಾವೀಗ ಪ್ರೆಸೆಂಟ್ ಯೂಸ್ ಮಾಡ್ತಿರ್ತಕ್ಕಂತಹದ್ದು 100 ಬಿಂದುಗಳ ರೋಸ್ಟರ್ ಸಿಸ್ಟಮನ್ನು ನಾವು ಮೀಸಲಾತಿಯಲ್ಲಿ ಬಳಸ್ತಿರ್ತಕ್ಕಂತಹದ್ದು. ಈ ರೋಸ್ಟರ್ ಪಾಯಿಂಟನ್ನು ಎಷ್ಟು ವರ್ಷಗಳಿಗೆ ತಿದ್ದುಪಡಿ ಮಾಡಲಾಗುತ್ತೆ ಅಂದರೆ 10 ವರ್ಷಗಳು ಅಥವಾ 10 ವರ್ಷಗಳ ನಂತರದಲ್ಲಿ ಇದನ್ನು ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ರೋಸ್ಟರ್ ಪಾಯಿಂಟ್ ನಿಯಮದ ಪಾಲನೆ ಯಾರು ಪರಿಶೀಲನೆ ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರ ಮಾಡುತ್ತೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡುತ್ತೆ, ಕೇಂದ್ರದ ನೇಮಕಾತಿಗಳಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರ ವಿಡಿಯೋಗಳು ಇದ್ದಾವೆ. ಸೈನ್ಸ್, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಟ್ರಿಕ್ಸ್ ವಿಡಿಯೋಸ್ಗಳಿದ್ದಾವೆ, ಒಮ್ಮೆ ನೋಡಿ. ಥ್ಯಾಂಕ್ ಯು.